ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ಏನು ಆಚಾರ್ಯ? ಮಠಾಚಾರ್ಯ. ಶುರು. ಹೇಗಿದೆ? ಚೆನ್ನಾಗಿದ್ದೀರಾ? ಪರವಾಗಿಲ್ಲ ಈಗ ಆರೋಗ್ಯ ಅಷ್ಟೇ ಇದೆ. ಶುರು ಮಾಡಿ. ಸರ್ವೇದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಶಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುನ್ನಪಿ ಜಗನ್ನಾಥಾಖ್ಯೇನ ಕ್ರಿಯತೆ ಸೂತ್ರದೀಪಿಕಾ ಅಬ್ರಹ್ಮಂ ಮಂಕರಹಿತಂ ಅಜಡಂ ಯಮುನಂ ಸದಾ ಆನಂದತೀರ್ಥಮಧುರಂ ಭಜೇತಾಪತ್ರಯಾಪಕಂ ಚಿತ್ರೇ ಪದೇಶ್ಚಕಂ ಭೀರೈಃ ವಾಕ್ಯೈರ್ವಾಣೈರಖಂಡಿತೈ ಕೃಪಾಂ ವಂದಯಂತಿ ಪಾತಿ ಶ್ರೀಚೈತೀರ್ಥವಾಕ್ಯಾರ್ಥಿಕಲ್ಪಿತಕಲ್ಪೋ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುಕುಲ್ಯಾಸ್ಪದಿಷ್ಟಾರ್ಥಸಿದ್ಧಯೇ ಮುಕ್ಕೋಯತ್ಪ್ರಸಾದೇನಾಂ ಕುಂದಸೈನಾಯತೆ ರಾಜರಾಜಾಯತೆ ಪಿತಃ ರಾಘವೇಂದ್ರಂ ತಮಾಶ್ರಯೇ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದ್ರಂ ವಿದ್ಯಾರ್ಥಿವತ್ಸಲಂ ಅಮಹಿಮಸದ್ಗುರುಂ ಅಪಾದಮೌಲಿಪರ್ಯಂತಂ येन विघ्नाः प्रणश्यन्ति सिद्धिचितमनोरथाः. गुरुभ्यो नमः. ಓಂ ಶುಶುಪ್ತ್ಯುತ್ಕ್ರಾಂತ್ಯೋರ್ಭೇದೇನ ಓಂ. ಓಂ ಶುಶುಪ್ತ್ಯುತ್ಕ್ರಾಂತ್ಯೋರ್ಭೇದೇನ ಓಂ. ಹಿಂದಿನ ಅಧಿಕರಣದಲ್ಲಿ ಮೊದಲಿಗೆ ಅಪಶೂದ್ರಾಧಿಕರಣದಲ್ಲಿ ಶೂದ್ರರಿಗೆ ವೇದ ವಿದ್ಯೆಯಲ್ಲಿ ಅಧಿಕಾರ ಅಂತ ಅನ್ನೋದು ಇಲ್ಲ ಅಂತ ಅನ್ನೋದನ್ನು ಸಮರ್ಥನೆ ಮಾಡಿದರು. ಅದಾದ್ಮೇಲೆ ಕಂಪನಾಧಿಕರಣದಲ್ಲಿ ವಜ್ರ ಅಂತ ಅನ್ನುವ ಶಬ್ದದ ಸಮನ್ವಯವನ್ನು ಭಗವಂತನಲ್ಲಿ ಮಾಡಿದರು. ಆಮೇಲೆ ಜ್ಯೋತಿಷ್ ಶಬ್ದದ ಸಮನ್ವಯವನ್ನು ಭಗವಂತರಲ್ಲಿ ಮಾಡಿದರು, ಜ್ಯೋತಿರಧಿಕರಣ. ಅದಾದ್ಮೇಲೆ ಆಕಾಶೋರ್ಥಾಂತರಾದಿತ್ವಾದಿ ವ್ಯಪದೇಶಾತ್ ಅಂತ ಅನ್ನೋ ಅಧಿಕರಣದಲ್ಲಿ ಆಕಾಶ ಶಬ್ದದ ಸಮನ್ವಯವನ್ನು ಮಾಡಿ ಮುಗಿಸಿದರು. ಈಗ ಇದು ಸುಷುಪ್ತ್ಯಧಿಕರಣ ಅಂತ ಈ ಅಧಿಕರಣ. ಈ ಅಧಿಕರಣದಲ್ಲಿ ಮಾಡ್ತಾರೆ ಅಂತಂದ್ರೆ ಸ್ವಪ್ನಾದಿ ದ್ರಷ್ಟತ್ವ, ಸ್ವಪ್ನಾದಿ ಅವಸ್ಥೆ ಏನಿದೆ ಆ ಸ್ವಪ್ನಾದಿ ಅವಸ್ಥೆಯಲ್ಲಿ ದ್ರಷ್ಟ ಅಂತ ಅನ್ನೋ ಶಬ್ದಕ್ಕೆ ನೋಡೋರು. ಈಗ ನಾನು ಈಗ ಒಂದು ವಸ್ತುವನ್ನು ನೋಡ್ತಾ ಇದ್ದೇನೆ. ದ್ರಷ್ಟ ಅಂತಂದ್ರೆ ದರ್ಶನ ಅಂದ್ರೆ ನೋಡೋದು, ದ್ರಷ್ಟ ಅಂತಂದ್ರೆ ದರ್ಶನ ಕರ್ತ ಅಂತ ಅರ್ಥ, ಅಂದ್ರೆ ನೋಡುವಂತಹ ವ್ಯಕ್ತಿ ಅಂತ ಅಭಿಪ್ರಾಯ. ಹಾಗೆ ಇಲ್ಲಿ ಸ್ವಪ್ನಾದಿ ದ್ರಷ್ಟತ್ವವನ್ನು ಯಾರು ನೋಡ್ತಾರೆ ಎನ್ನುವುದನ್ನು ಸಮನ್ವಯವನ್ನು ಈ ಅಧಿಕರಣದಲ್ಲಿ ಮಾಡ್ತಾರೆ. ಲಿಂಗದ ಸಮನ್ವಯ, ಸ್ವಪ್ನಾದಿ ದ್ರಷ್ಟತ್ವ ಲಿಂಗ, ಅದರ ಸಮನ್ವಯವನ್ನು ಮಾಡ್ತಾರೆ. ಇಲ್ಲಿ ಪೂರ್ವ ಪಕ್ಷ ಏನಂತಂದ್ರೆ ಈ ಅಧಿಕರಣದಲ್ಲಿ ಸ್ವಪ್ನಾದಿ ದ್ರಷ್ಟತ್ವ ಏನಿದೆಯೋ ಇಲ್ಲಿ ಮೊದಲಿಗೆ ವಿಷಯವಾಕ್ಯ ಯಾವುದು ಅಂದ್ರೆ ಸಯತ್ತತ್ರ ಕಿಂಚಿತ್ ಪಶ್ಯತಿ ಅನ್ವಾಗತಸ್ತೇನ ಭವತ್ಯಸಂಗೋಹ್ಯಯಂ ಪುರುಷಃ ಅಂತನ್ನುವ ಬೃಹದಾರಣ್ಯಕೋಪನಿಷತ್ತಿನ ವಾಕ್ಯ. ಈ ಶ್ರುತಿಯಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಸ್ವಪ್ನಾದಿ ದ್ರಷ್ಟೃ ಯಾರು ಅಂತ ಪ್ರಶ್ನೆ. ಪೂರ್ವ ಪಕ್ಷ ಏನಂತಂದ್ರೆ ಸ್ವಪ್ನಾದಿ ದ್ರಷ್ಟೃಗಳು ಜೀವರೇ ಹೊರತು ಏನಂತಾರೆ ಸರ್ವಥ ಪರಮಾತ್ಮ ಅಲ್ಲ ಅಂತ ಪೂರ್ವ ಪಕ್ಷ. ಯಾಕೆ ಅಂತಂದ್ರೆ ಅದರಲ್ಲಿ ಮಧ್ಯೆ ಪ್ರಶ್ನೆ ಬರುತ್ತೆ, ಅಲ್ಲ ಸ್ವಪ್ನಾದಿಗಳ ದ್ರಷ್ಟ ನೋಡುವಂತಹವರು ಜೀವ ಅಂತ ಅರ್ಥ ಮಾಡೋದಾದ್ರೆ ಇದೇ ವಿಷಯ ವಾಕ್ಯದಲ್ಲಿ ಕೊನೆಗೆ ಒಂದು ಮಾತು ಬರುತ್ತೆ, ಅಸಂಗೋಹ್ಯಯಂ ಪುರುಷಃ ಎಂಬುದಾಗಿ ಒಂದು ಮಾತು ಬರುತ್ತೆ.
ಅಸಂಗ ಅಂತಂದ್ರೆ ಅದು ಭಗವಂತನ ಲಿಂಗ. ಅದು ಅಸಂಗತ್ವ ಅಂದ್ರೆ ಏನು ಅಂತಂದ್ರೆ, ನೀವು ಉದಾಹರಣೆ ಕೊಡ್ಬೇಕು ಅಂದ್ರೆ, ಈ ಕಮಲದ ಮೇಲೆ ನೀರಿರುತ್ತೆ ನೋಡಿ. ಕಮಲದ ಪತ್ರದ ಮೇಲೆ ಒಂದು ಹನಿ ನೀರು ಹಾಕಿದ್ರೆ ಹೇಗಿರುತ್ತೆ? ಕಮಲಕ್ಕೆ ಅಂಟದೇ ಇರುವಂತೆ ಮೇಲಿರುತ್ತೆ, ಸಂಬಂಧವೇ ಇಲ್ಲ. ಸಂಘ ಅಂದ್ರೆ ಸಂಬಂಧ, ಅಸಂಗ ಅಂತಂದ್ರೆ ಸಂಬಂಧವಿಲ್ಲ, ಅಸಂಗ. ಕಮಲದ ಮೇಲೆ ಇರತ್ತೆ, ಆದ್ರೆ ಅದಕ್ಕೆ ಸಂಪರ್ಕದಲ್ಲಿ ಇರೋದಿಲ್ಲ. ಈ ನಮ್ ಕಣ್ಣಿರುತ್ತೆ ನೋಡಿ, ಕಣ್ಣಿನಲ್ಲಿ ಏನೋ ಒಂದು ಸಣ್ಣ ನೀರು ಅಥವಾ ಇನ್ನೇನೋ ಒಂದು ದ್ರವ್ಯ ಬಿದ್ದಾಗ ಅವಾಗ ಏನಾಗತ್ತೆ? ಮೇಲೆ ಅಲಗಾಡತ್ತೆ ಕಣ್ಣಿನ ಮೇಲೆ. ಅಂದ್ರೆ ಸಂಪರ್ಕ ಇಲ್ಲದೆ ಇದ್ದಂತೆ ಇರತ್ತೆ. ಹಾಗೆ ಭಗವಂತ ಎಲ್ಲಾ ಕಡೆಗೆ ಇದ್ದರೂ ಕೂಡ ಭಗವಂತನಿಗೆ ಯಾವ ಸಂಪರ್ಕವೂ ಭಗವಂತನಿಗೆ ಆಗೋದಿಲ್ಲ. ಹಿಂದಿನ ಸೂತ್ರದಲ್ಲಿ ವಿಚಾರ ಮಾಡಿದ್ವಿ ನೋಡಿ. ಹಾಗೆ ನಮ್ಮ ದೇಹದಲ್ಲೇ ಇರ್ತಾನೆ, ಇದ್ದರೂ ನಮ್ಮ ದೇಹದಿಂದ ಆಗುವ ಸುಖ ದುಃಖಗಳು ಅಥವಾ ನಮಗೆ ಆಗುವಂತ ವಿಕಾರಗಳು ಯಾವುದೂ ಭಗವಂತನಿಗಿಲ್ಲ. ಯಾಕೆ? ಭಗವಂತ ಅಸಂಗ. ಭಗವಂತನಿಗೆ ಯಾವ ಸಂಪರ್ಕವೂ ಭಗವಂತನಿಗಿಲ್ಲ. ಹಾಗೆ ಈ ವಿಷಯ ವಾಕ್ಯದಲ್ಲೇನೆ ಅಸಂಗೋಕ್ಷಯಂ ಪುರುಷಃ ಅಂತ ಹೇಳಿದ್ದಾರೆ. ಸಯತ್ತತ್ರ ಕಿಂಚಿತ್ ಪಶ್ಯತ್ಯನ್ವಾಗತಸ್ಥೇನ ಭವತ್ಯಸಂಗೋಹ್ಯಯಂ ಪುರುಷಃ ಎಂಬುದಾಗಿ ಅಸಂಗ ಅಂತಂದಿದ್ದಾರೆ. ಹೌದಾ? ಹಾಗಾಗಿ ಏನಾಯ್ತು ಅಂತಂದ್ರೆ, ನೀವು ಇಲ್ಲಿ ಸ್ವಪ್ನಾದಿ ದ್ರಷ್ಟ ಜೀವ ಅಂತ ಹೇಳೋದಾದ್ರೆ ಆ ಜೀವನಿಗೆ ಅಸಂಗತ್ವ ಇರಬೇಕು. ಜೀವನಿಗೆ ಅಸಂಗತ್ವ ಇಲ್ಲ, ಅದು ಭಗವಂತನ ಲಿಂಗ. ಅದು ಅಂದ ಮೇಲೆ ಅಸಂಗತ್ವವನ್ನು ಹೇಳಿದ ಮೇಲೆ ಅದನ್ನ ಮತ್ತೆ ಜೀವ ಅಂತ ಹೇಗೆ ಹೇಳೋದು ಅಂತ ಪ್ರಶ್ನೆ ಬರುತ್ತೆ. ಅದನ್ನೇ ವಾಕ್ಯದಲ್ಲಿ ನೋಡಿ, ಸಯತ್ತತ್ರ ಕಿಂಚಿತ್ ಪಶ್ಯತೀತಿ ಶ್ರುತ್ಯುಕ್ತ ಸ್ವಪ್ನಾದಿ ದೃಷ್ಟ ಪರಮಾತ್ಮ ಏವ. ಈ ಸ್ವಪ್ನಾದಿ ದೃಷ್ಟತ್ವ ಏನಿದೆಯೋ ಸ್ಥಿತಿಯಲ್ಲಿ ಹೇಳಿದಂತಹದ್ದು ಭಗವಂತನಿಗೆ ಹೇಳ್ತಾ ಇದ್ದಾರೆ ಹೊರತು ನ ಜೀವ, ಜೀವನಲ್ಲ. ಕುತಃ, ಯಾಕಲ್ಲ? ಜೀವನಿಗೆ ಸ್ವಪ್ನಾದಿ ದೃಷ್ಟತ್ವವನ್ನು ಯಾಕೆ ಹೇಳಬಾರದು? ಅಂದರೆ ಅಸಂಗೋಹ್ಯಯಂ ಕುತಃ ಅಸಂಗೋಹ್ಯಯಂ ಪುರುಷಃ ಇತಿ ಇತ್ಯುಕ್ತ ಅಸಂಗತ್ವ ಲಿಂಗಾತ್. ಇದೇ ವಿಷಯ ವಾಕ್ಯದಲ್ಲಿ ಹೇಳಿದ ಅಸಂಗೋಹ್ಯಯಂ ಪುರುಷ ಎಂಬುದಾಗಿ ಅಸಂಗತ್ವ ಲಿಂಗವನ್ನು ಹೇಳಿದ್ದಾರೆ. ಇತಿ ಹೇತು ಬಹಿರೇವ ಅಧ್ಯಾಹಾರ್ಯ. ಅಂದ್ರೆ ಬಹಿರೇವ ಅಧ್ಯಾಹಾರ್ಯ ಅಂದ್ರೆ ಸೂತ್ರದಲ್ಲಿ ನಾವು ಬಹಿರೇವ ಈ ಒಂದು ಲಿಂಗವನ್ನು ಸೇರಿಸಿಕೊಳ್ಬೇಕು. ಅಸಂಗತ್ವ ಲಿಂಗಾತ್, ಅಸಂಗತ್ವ ಅಂತನ್ನುವಂತಹ ಲಿಂಗವಿದೆ. ಆದ್ದರಿಂದ ಸ್ವಪ್ನಾದಿ ದೃಷ್ಟತ್ವವನ್ನು ಭಗವಂತನಿಗೆ ಹೇಳಬೇಕೇ ಹೊರತು ಜೀವರಿಗೆ ಹೇಳಬಾರದು. ಇಷ್ಟ ಹೇಳ್ಬಿಟ್ರು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಅಲ್ಲ, ಈಶ್ವರನಿಗೂ ಜೀವನಿಗೂ ಅಭೇದವಿದೆ. ಅಭೇದವಿದ್ದರಿಂದ ಅಸಂಗತ್ವ ಲಿಂಗವನ್ನು ಹೇಳಿದಾಗ ಜೀವನಿಗೂ ಬ್ರಹ್ಮನಿಗೂ ಅಭೇದವಿದ್ದರಿಂದ ಹಾಗಾಗಿ ಅಸಂಗತ್ವ ಇದು ಜೀವನಿಗೂ ಹೇಳಬಹುದು. ಅಂದ ಮೇಲೆ ಜೀವನೇ ಸ್ವಪ್ನಾದಿ ದ್ರಷ್ಟ ಅಂತ ಯಾಕೆ ಹೇಳಬಾರದು? ಜೀವನಿಗೆ ಸ್ವಪ್ನಾದಿ ದೃಷ್ಟತ್ವವನ್ನು ಒಪ್ತೇವೆ ನಾವು. ಯಾಕೆ? ಅಭೇದವಿದೆ. ಅಭೇದವಿದ್ದರಿಂದ ಅಸಂಗತ್ವ ಲಿಂಗ ಇದು ನಮಗೆ ಏನು ಬಾಧಕವಾಗೋದಿಲ್ಲ. ಅದನ್ನೇ ಹೇಳಿದ್ರು, ನನು ಈಶ್ವರಾಭೇದೇನ ಜೀವೋಪಿ ಅಸಂಗತ್ವೋಕ್ತಿ ಸಂಭವತಿ. ಈಶ್ವರಾಭೇದೇನ, ಜೀವ ಬ್ರಹ್ಮರಿಗೆ ಅಭೇದವಿದೆ. ಅಭೇದವಿದ್ದರಿಂದ ಬ್ರಹ್ಮನಲ್ಲಿದ್ದ ಅಸಂಗತ್ವ ಲಿಂಗ ಇದು ಜೀವನಲ್ಲೂ ನಮಗೆ ಹೇಳಬಹುದು, ಇನ್ನು ತೊಂದರೆ ಇಲ್ಲ. ಹಾಗಾಗಿ ಅಸಂಗತ್ವ ಲಿಂಗವನ್ನು ಇಟ್ಟುಕೊಂಡು ಸ್ವಪ್ನಾದಿ ದೃಷ್ಟತ್ವ ಜೀವನಿಗೆ ಇಲ್ಲ ಅಂತ ನಿಷೇಧ ಮಾಡಬೇಡಿ. ಅಭಿನ್ನತ್ವಾತ್, ಜೀವನಿಗೂ ಬರತ್ತೆ ಅಂದ್ಮೇಲೆ ಜೀವನಿಗೆ ನಾವು ದೃಷ್ಟತ್ವದ ಸಮನ್ವಯವನ್ನು ಮಾಡಬಹುದು, ತೊಂದರೆ ಇಲ್ಲ.
ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಸಿದ್ಧಾಂತವನ್ನು ಮಾಡೋದಕ್ಕಾಗಿ ಸೂತ್ರ ಸುಷುಪ್ತೀತಿ ಸುಷುಪ್ತಿತ್ಯಾದಿ ಓಂ ಸುಷುಪ್ತಿಕ್ರಾಂತ್ಯೋರ್ ಭೇದೇನ ಓಂ ಅಂತ ಸೂತ್ರ. ಅಂದ್ರೆ ಸುಷುಪ್ತಿ ಹಾಗೂ ಉತ್ಕ್ರಾಂತಿ. ಸುಷುಪ್ತಿ ಹಾಗೂ ಉತ್ಕ್ರಾಂತಿ ಅಲ್ಲಿ ಸುಷುಪ್ತಿಯನ್ನು ಹೇಳುವಂತಹ ಪ್ರಕರಣ ಹಾಗೂ ಉತ್ಕ್ರಾಂತಿಯನ್ನು ಹೇಳುವಂತಹ ಪ್ರಕರಣ, ಹೀಗೆ ಎರಡು ಪ್ರಕರಣವಿದೆ. ಇನ್ನ ಇಲ್ಲಿ ನಾವು ಹಿಂದಿನ ಸೂತ್ರದಲ್ಲಿ ಸುಷುಪ್ತಿಕ್ರಾಂತ್ಯೋರ್ ಭೇದೇನ ಮುಂದೇನು ಇನ್ನೊಂದು ಕ್ರಿಯೆಯನ್ನು ಹೇಳ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹಿಂದೆ ಇರುವಂತಹ ಸೂತ್ರವನ್ನು ನಾವು ತಿಳ್ಕೊಳ್ಬೇಕು. ಹಿಂದಿನ ಸೂತ್ರದಿಂದ ವ್ಯಪದೇಶಾತ್ ಅನ್ನೋದನ್ನು ನಾವು ಇಲ್ಲಿ ಸ್ವೀಕಾರ ಮಾಡಿಕೊಳ್ಬೇಕು. ಆಕಾಶೋರ್ಥಾಂತರತ್ವಾದಿ ವ್ಯಪದೇಶಾತ್ ಅಂತನ್ನುವಲ್ಲಿ ವ್ಯಪದೇಶಾತ್ ಅಂತ ಇದೆ ನೋಡಿ, ಅದನ್ನ ನಾವಿಲ್ಲಿ ಇಟ್ಕೊಳ್ಬೇಕು. ಅವಾಗ ಏನಾಗತ್ತೆ, ಸುಷುಪ್ತಿ ಉತ್ಕ್ರಾಂತ್ಯೋಹೋ ಭೇದೇನ ವ್ಯಪದೇಶಾತ್ ಅಂತ ನಮಗೆ ಅನ್ವಯ ಆಗತ್ತೆ. ಸುಷುಪ್ತಿ ಪ್ರಕರಣ ಯಾವುದು ಅಂದರೆ, ಸುಷುಪ್ತಿಯನ್ನು ಹೇಳುವಂತಹದ್ದು ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಃ ನ ಬಾಹ್ಯಂ ಕಿಂಚನ ವೇದನಾಂತರಂ ಅಂತ ಕೆಳಗಡೆ ಬೃಹದಾರಣ್ಯಕ ವಾಕ್ಯ ಕೊಟ್ಟಿದ್ದಾರೆ. ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಃ ನ ಬಾಹ್ಯಂ ಕಿಂಚನ ವೇದನಾಂತರಂ ಅಂತನೋದು ಇದು ಸುಷುಪ್ತಿ ಪ್ರಕರಣ. ಆಮೇಲೆ ಉತ್ಕ್ರಾಂತಿ ಪ್ರಕರಣ ಅಂತಂದ್ರೆ ಏನು ಅಂತಂದ್ರೆ, ಅದನ್ನು ಮುಂದಿನ ವಾಕ್ಯದಲ್ಲಿ ಕೊಡ್ತಾರೆ. ಇತಿ ಆಮೇಲೆ ಪ್ರಾಜ್ಞೇನ ಆತ್ಮನ ಅನ್ವಾರೂಢ ಇತಿ ಚ, ಪ್ರಾಜ್ಞೇನ ಆತ್ಮನ ಅನ್ವಾರೂಢ ಉತ್ಸರ್ಜದ್ಯಾತಿ ಇತ್ಯಾದಿಯಾಗಿ ಇದು ಉತ್ಕ್ರಾಂತಿಯನ್ನು ಹೇಳುವಂತಹ ಪ್ರಕರಣ. ಉತ್ಕ್ರಮಣ ಅಂತಂದ್ರೆ, ಈಗ ಉದಾಹರಣೆಗೆ ಒಂದು ಜೀವ ಇದ್ದಾನೆ, ದೇಹದಲ್ಲಿ ಜೀವ ಇದ್ದ, ಅವನು ಸಾಯುವಾಗ ಉತ್ತರ ಲೋಕ ಪ್ರಾಪ್ತಿಯನ್ನು ಹೊಂದುವಾಗ ಆ ಜೀವ ತಾನು ದೇಹದಿಂದ ಹೊರಗೆ ಬರ್ತಾನೆ. ಉತ್ಕ್ರಾಂತಿ. ಉತ್ಕ್ರಮಣ ಅಂದ್ರೆ ಮೇಲೆ ಹೋಯಿತು, ಮೇಲೆ ಹೋದ. ಒಂದು ಪಕ್ಷಿ ಇತ್ತು, ಗೂಡಿನಲ್ಲಿತ್ತು, ಅದು ಆ ಗೂಡಿನಿಂದ ಮೇಲೆ ಉತ್ಕ್ರಮಣವಾಗಿ ಮೇಲೆ ಹೋಯ್ತು, ಮೇಲೆ ಹಾರಿ ಹೋಯ್ತು ಅಂತಂತೇವೆ. ಅದಕ್ಕೆ ಉತ್ಕ್ರಮಣ ಉತ್ಕ್ರಾಂತಿ ಅಂತಂತೇವೆ. ಆಮೇಲೆ ಇಲ್ಲಿ ಸುಷುಪ್ತಿ ಅಂತ ಅನ್ನೋ ಶಬ್ದಕ್ಕೆ ಅರ್ಥವೇನೆಂದ್ರೆ ಮೋಕ್ಷ ಅಂತ ಅಭಿಪ್ರಾಯ. ಸುಷುಪ್ತಿ ಉತ್ಕ್ರಾಂತಿ ಚತುರ್ಥಾಧ್ಯಾಯದಲ್ಲಿ ಆಚಾರ್ಯರು ಸಮರ್ಥನೆ ಮಾಡ್ತಾರೆ. ಮೋಕ್ಷ ಇದು 4 ತರಹ ಮೋಕ್ಷ. ಕರ್ಮಕ್ಷಯ ತಥೋಕ್ರಾಂತಿ ಮಾರ್ಗೋ ಭೋಗಸ್ ಚತುಷ್ಟಯಂ ಇತ್ಯಾದಿಯಾಗಿ ಹೇಳ್ತಾರೆ. ಅಲ್ಲಿ ಉತ್ಕ್ರಾಂತಿ ಅಂತ ಅನ್ನೋದು ಒಂದು ತರಹದ ಮೋಕ್ಷ ಇರಲಿ. ಹಾಗೆ ಸುಷುಪ್ತಿ ಅಂತ ಅನ್ನೋದು ಅದನ್ನು ಮೋಕ್ಷ ಅಂತ ಅಭಿಪ್ರಾಯ. ಚತುರ್ಥಾಧ್ಯಾಯದ ಚತುರ್ಥ ಪಾದದಲ್ಲಿ ಸಮರ್ಥನೆ ಮಾಡ್ತಾರೆ ಸೂತ್ರದಲ್ಲಿ. ಸುಷುಪ್ತಿ ಅಂತ ಸುಷುಪ್ತಿ ಪ್ರಕರಣ ಇದು ಮೋಕ್ಷವನ್ನು ಸಮರ್ಥನೆ ಮಾಡುತ್ತೆ. ಸುಷುಪ್ತಿ ಪ್ರಕರಣ ಅಂದ್ರೆ ಇದೆ. ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಃ ಅಂತನ್ನುವ ಇನ್ನು ಸುಷುಪ್ತಿ ಪ್ರಕರಣವಿದೆಯೋ ಅದು ಮೋಕ್ಷಪರ, ಮೋಕ್ಷವನ್ನು ಸಮರ್ಥನೆ ಮಾಡತ್ತೆ ಅಂತಂತಾರೆ. ಹಾಗಾಗಿ ಏನಾಯ್ತು, ಈಗ ಸುಷುಪ್ತಿ ಅಂದ್ರೆ ಮೋಕ್ಷ ಹಾಗೂ ಉತ್ಕ್ರಾಂತಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಭೇದೇನ ವ್ಯಪದೇಶ. ಭೇದೇನ ವ್ಯಪದೇಶ ಅಂತಂದ್ರೆ ಸುಷುಪ್ತಿ ಪ್ರಸಂಗದಲ್ಲಿ ಅಂದ್ರೆ ಮೋಕ್ಷದಲ್ಲಿ ಜೀವನಿಗೆ ಪರಮಾತ್ಮನಿಂದ ಭೇದವಿದೆ. ಎಲ್ಲಿ ಭೇದವಿದೆ ಅಂತಂತ ಇದ್ದಾರೆ? ಮೋಕ್ಷದಲ್ಲಿ ಭೇದವಿದೆ ಅಂತಂತ ಇದ್ದಾರೆ. ಇದು ಬಹಳ ಮುಖ್ಯ. ಇದು ಯಾಕೆಂದ್ರೆ ಕೆಲವರ ಮತವಿದೆ, ರಾಮಾನುಜರ ಮತ ಇತ್ಯಾದಿಗಳು. ಅವರ ಸಿದ್ಧಾಂತ ಏನಂತಂದ್ರೆ ಸಂಸಾರದಲ್ಲಿ ಇರುವವರೆಗೆ ದೇವರಿಗೂ ನಮಗೂ ಭೇದ. ಸಂಸಾರವನ್ನು ದಾಟಿಕೊಂಡು ಮೋಕ್ಷಕ್ಕೆ ಹೋದರೆ ಜೀವಬ್ರಹ್ಮರಿಗೆ ಅಭೇದ, ಐಕ್ಯವನ್ನು ಹೊಂದಿಬಿಡ್ತೇವೆ. ಮಾಯಾವಾದಿಗಳು ಯಾವಾಗ್ಲೂ ಅಭೇದ ಅಂತ ಹೇಳೋರು, ರಾಮಾನುಜರು ಮೋಕ್ಷಕ್ಕೆ ಹೋದ ಮೇಲೆ ಅಭೇದ ಅಂತ ಹೇಳೋರು. ಹೀಗೆ ಸಿದ್ಧಾಂತಗಳಿದೆ. ನಮ್ದು ಎಲ್ಲಾ ಕಡೆಗೆ ಭೇದವೇ ಇರ್ಲಿ. ಅದರಲ್ಲೂ ಮೋಕ್ಷದಲ್ಲಿ ಭೇದವಿದೆ ಅಂತ ಹೇಳಿದ್ರಿಂದ ಇದರ ಮಹತ್ವ ಏನು ಅಂತಂದ್ರೆ, ಯಾವುದು ಮೋಕ್ಷದಲ್ಲಿದೆಯೋ, ಮೋಕ್ಷದಲ್ಲೂ ಇದೆಯೋ
ಅದಕ್ಕೆ ಸರ್ವಥಾ ಅದು ಮಿಥ್ಯಾಭೂತ ಅಂತ ಹೇಳೋದಕ್ ಸಾಧ್ಯವಿಲ್ಲ. ಸುಮ್ನೆ ಈಗ ಸಂಸಾರದಲ್ಲಿ ನಾವಿರುವಾಗ ಜಗತ್ತಿನಲ್ಲಿ ನಾವೇನು ಕಾಣ್ತೇವೆ ಅದು ಒಂದು ವೇಳೆ ಮಿಥ್ಯಾಭೂತವಾಗಿದೆ, ಸುಳ್ಳು, ಹಾಗೆ ಹೀಗೆ ಅಂತ ಏನಾದ್ರೂ ಹೇಳ್ಬೋದು, ತೊಂದರೆ ಇಲ್ಲ. ಅಂದ್ರೆ ಅದಕ್ಕೆ ಮಿಥ್ಯಾತ್ವ ಸಮರ್ಥನ ಮಾಡುವ ಯೋಗ್ಯತೆ ಅಥವಾ ಸಾಧ್ಯವಿದೆ. ಆದರೆ ಮೋಕ್ಷದಲ್ಲಿ ಯಾವುದಿದೆಯೋ ಅದು ಯಾವುದೂ ಮಿಥ್ಯಾ ಅಂತ ಹೇಳೋದಕ್ ಸಾಧ್ಯವಿಲ್ಲ. ಎಲ್ಲವೂ ಸತ್ಯ ಅಂತೆ ಆಗಬೇಕು. ಇನ್ನ ಮೋಕ್ಷದಲ್ಲಿ ಅನುವೃತ್ತ ಅಂತಂತಾರೆ, ಮೋಕ್ಷೇಪಿ ಅನುವೃತ್ಯಮಾನ ಅಂತಂತಾರೆ. ಅಂದ್ರೆ ಯಾವುದು ಮೋಕ್ಷದಲ್ಲೂ ಇದೆಯೋ ಅದು ಮೊದಲಿಂದಲೂ ಕೂಡ ಇರಬಹುದು. ಅಂದ್ರೆ ಸಂಸಾರದಲ್ಲಿ ಜೀವಬ್ರಹ್ಮರಿಗೆ ಭೇದವಿದ್ದಿದ್ದಿಲ್ಲ, ಮೋಕ್ಷ ಬಂದ ಮೇಲೆ ಜೀವಬ್ರಹ್ಮರಿಗೆ ಭೇದ ಬಂತು, ಹೀಗಾಗೋದಿಲ್ಲ. ಅದೂ ಭೇದವಿತ್ತು, ಮೋಕ್ಷದಲ್ಲೂ ಭೇದವಿದೆ. ಅಂದ ಮೇಲೆ ಆ ಜೀವಬ್ರಹ್ಮರಿಗಿರುವ ಭೇದವಿದು ಸರ್ವತಾ ಮಿಥ್ಯಾ ಅಂತ ಆಗೋದಿಲ್ಲ, ಸತ್ಯವೇ. ಹೀಗೆ ಮೋಕ್ಷದಲ್ಲಿ ಭೇದವನ್ನು ಸಮರ್ಥನೆ ಮಾಡಿದ್ದರಿಂದ ಭೇದೇನ ವ್ಯಪದೇಶಾತ್, ಭೇದೇನ ವ್ಯಪದೇಶವನ್ನು ಸುಷುಪ್ತಿಯಲ್ಲಿ ಹಾಗೂ ಉತ್ಕ್ರಮಣದಲ್ಲಿ ಎರಡೂ ಪ್ರಕರಣದಲ್ಲಿ ಭೇದೇನ ಅಂದ್ರೆ ಜೀವೇಶಯೋಹೋ ಭಿನ್ನತ್ವೇನ ಉಕ್ತೇಹೇ, ಜೀವಬ್ರಹ್ಮರಿಗೆ ಅಭೇದವಿಲ್ಲ, ಭೇದವಿದೆ ಎಂಬುದಾಗಿಯೇನೆ ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಃ ಇತ್ಯಾದಿಯಾಗಿ ಭೇದವನ್ನೇ ಹೇಳಿದ್ದಾರೆ. ಭೇದವನ್ನು ಹೇಳಿದ ಮೇಲೆ ಅಭೇದವನ್ನು ಹೇಗೆ ಹೇಳೋದು? ತಥಯೋಹೋ ಐಕ್ಯಂ ಇತ್ಯರ್ಥ, ಸರ್ವಥಾ ಅವರಿಗೆ ಅಭೇದವಿದೆ ಅಂತ ಹೇಳಬಾರದು. ಆಯ್ತು, ಹಾಗಾದ್ರೆ ಸೂತ್ರದಲ್ಲಿ ಏನ್ ಹೇಳಿದ್ರು ಅಂದ್ರೆ ಸುಷುಪ್ತಿ ಪ್ರಕರಣದಲ್ಲಿ ಹಾಗೂ ಉತ್ಕ್ರಾಂತಿ ಪ್ರಕರಣದಲ್ಲಿ ಭೇದೇನ ವ್ಯಪದೇಶ ಮಾಡಿದ್ದಾರೆ, ಜೀವಬ್ರಹ್ಮರಿಗೆ ಭೇದವೇ ಇದೆ ಅಂತಿಷ್ಟೇ ಹೇಳಿದ್ರು. ಯಾಕೆ ಈ ಸೂತ್ರದಲ್ಲಿ ಭೇದ ಹೇಳಿದ್ರು? ಏನು ಸಂಬಂಧವಿತ್ತು? ಭೇದ ಇದೆಯೋ ಇಲ್ಲವೋ ಅಂತ ಎಲ್ಲಿ ಪ್ರಶ್ನೆ ಬಂತು? ಯಾಕೆ ಭೇದವನ್ನು ಈ ಸೂತ್ರದಲ್ಲಿ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ಅದರ ಅಭಿಪ್ರಾಯ, ಯಾಕೆ ಇಲ್ಲಿ ಭೇದವನ್ನು ಸಮರ್ಥನೆ ಮಾಡಿದ್ರು ಅಂತಂದ್ರೆ, ಪೂರ್ವ ಪಕ್ಷಗಳು ಏನ್ ಶಂಕೆ ಮಾಡಿದ್ರು, ಈ ಅಸಂಗತ್ವ ಅಂತ ಅನ್ನೋದೇನಿದೆಯೋ, ಅಸಂಗೋಕ್ಷಯಂ ಪುರುಷಃ ಎಂಬುದಾಗಿ, ಆ ಅಸಂಗತ್ವವನ್ನು ಜೀವನಿಗೆ ಹೇಳಿದ್ರೇನು, ಬ್ರಹ್ಮನಿಗೆ ಹೇಳಿದ್ರೇನು, ಜೀವಬ್ರಹ್ಮರಿಗೆ ಅಭೇದವಿದೆ, ಅಭೇದವಿದ್ದದ್ದರಿಂದ ಅಸಂಗತ್ವ ಲಿಂಗವನ್ನು ಇಟ್ಟುಕೊಂಡು ಸ್ವಪ್ನಾದಿ ದ್ರಷ್ಟತ್ವವನ್ನು ಜೀವನಿಗೆ ನಿಷೇಧ ಮಾಡ್ತಾ ಇದ್ದೀರಲ್ವಾ, ಈ ಕಾರಣವಿಲ್ಲ. ಅಭೇದವಿದ್ದರಿಂದ ಬ್ರಹ್ಮನಿಗಿರುವ ಯಾವ ಅಸಂಗತ್ವ ಇದೆಯೋ ಅದು ಜೀವನಿಗೂ ಇದ್ದಂತೇನೆ. ಹಾಗಾಗಿ ಸ್ವಪ್ನಾದಿ ದ್ರಷ್ಟತ್ವವನ್ನು ನಾವು ಯಾರಿಗೆ ಹೇಳಬಹುದು? ಜೀವನಿಗೂ ಹೇಳಬಹುದು ಅಂತ ಅವರು ಪೂರ್ವಪಕ್ಷ ಮಾಡಿದರು. ಹೀಗೆ ಪೂರ್ವಪಕ್ಷ ಮಾಡಿದಾಗ ಅದಕ್ಕೆ ನಾವು ಸಮಾಧಾನವನ್ನು ಕೊಡುವಾಗ ಏನಂತ ಮಾಡ್ಬೇಕು ನಾವು? ಯಾವಾಗಿದೆಲ್ಲ ನೀವು ಹೇಳಬಹುದು, ಜೀವಬ್ರಹ್ಮರಿಗೆ ಅಭೇದವಿದು ಸಿದ್ಧವಾದರೆ ಹೇಳಬಹುದು. ಆದರೆ ಜೀವಬ್ರಹ್ಮರಿಗೆ ಅಭೇದ ಸಿದ್ಧವಾಗುವುದಿಲ್ಲ, ಜೀವಬ್ರಹ್ಮರಿಗೆ ಭೇದವೇ ಇದೆ. ಆ ಭೇದವನ್ನು ಸಮರ್ಥನೆ ಮಾಡುವಾಗ ಮೋಕ್ಷದಲ್ಲೂ ಭೇದವಿದೆ, ಹಾಗಾಗಿ ಮೋಕ್ಷದಲ್ಲೂ ಭೇದವಿದೆ ಅಂತಂದ ಮೇಲೆ ಮೊದಲಿಗೂ ಭೇದ ಇದ್ದೇ ಇರತ್ತೆ. ಹೀಗೆ ಜೀವಬ್ರಹ್ಮರಿಗೆ ಭೇದವನ್ನು ಸಮರ್ಥನೆ ಮಾಡೋದರಿಂದ ಬ್ರಹ್ಮನಿಗೆ ಇರುವ ಅಸಂಗೋಷಯಂ ಪುರುಷಃ ಎಂಬುದಾಗಿ ಹೇಳಿದಂತ ಏನು ಅಸಂಗತ್ವ ಇದೆಯೋ ಅದು ಬ್ರಹ್ಮನಿಗೆ ಮಾತ್ರ ಬರುತ್ತೆ, ಜೀವನಿಗೆ ಬರೋದಿಲ್ಲ ಅಂತ ಸಿದ್ಧ. ಅಂದ್ಮೇಲೆ ಜೀವನಿಗೆ ಆ ಅಭೇದ ಬರೋದಿಲ್ಲ ಅಂತಂದ ಮೇಲೆ, ಅಸಂಗತ್ವ ಇದು ಜೀವನಿಗೆ ಇಲ್ಲ ಅಂತಂದ ಮೇಲೆ, ಸ್ವಪ್ನಾದಿ ದ್ರಷ್ಟತ್ವವು ಕೂಡ ಜೀವನಿಗೆ ಸರ್ವತಾ ಇಲ್ಲ. ಪರಮಾತ್ಮನಿಗೇನೆ ಸ್ವಪ್ನಾದಿ ದ್ರಷ್ಟತ್ವ ಅಂತನ್ನೋದು ಬರುತ್ತೆ ಅಂತ. ಹೀಗೆ ಸ್ವಪ್ನಾದಿ ದ್ರಷ್ಟತ್ವ ರೂಪವಾದ ಲಿಂಗದ ಸಮನ್ವಯವನ್ನು ಮಾಡುವುದಕ್ಕಾಗಿ ಜೀವಬ್ರಹ್ಮರ ಭೇದವನ್ನು ಸಮರ್ಥನೆ ಮಾಡಬೇಕಾಗಿತ್ತು. ಆ ಭೇದವನ್ನು ಈ ಅಧಿಕರಣದಲ್ಲಿ ಸಮರ್ಥನೆ ಮಾಡಿದ್ರು. ಇನ್ನ ಇದರ ಮುಂದಿನ ಅಧಿಕರಣ ಓಂ ಪತ್ಯಾದಿ ಶಬ್ದೇಭ್ಯ ಓಂ. ಓಂ ಪತ್ಯಾದಿ ಶಬ್ದೇಭ್ಯ ಓಂ. ಇಲ್ಲಿ ಈ ಅಧಿಕರಣ ಪತ್ಯಧಿಕರಣ ಅಂತ ಈ ಅಧಿಕರಣ, ಅಥವಾ ಬ್ರಾಹ್ಮಣಾಧಿಕರಣ ಅಂತೂ ಕರೀತಾರೆ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಕೊನೆಯ ಈ ಪಾದದ ಕೊನೆಯ ಸೂತ್ರ ಬ್ರಾಹ್ಮಣ ಶಬ್ದವನ್ನು ಸಂವಹನೆ ಮಾಡ್ತಾರೆ. ಪರಮಾತ್ಮನಲ್ಲಿ ಬ್ರಾಹ್ಮಣ ಶಬ್ದದ
ಸಮನ್ವಯವನ್ನು ಮಾಡುವುದಕ್ಕಾಗಿ ಇರುವಂತಹ ಅಧಿಕರಣ ಇದು. ಈಶ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಅಂತನ್ನುವಂತಹ ವಿಷಯವಾಕ್ಯ ಇದು ಮತ್ತೆ ಈ ಬೃಹದಾರಣ್ಯಕದಲ್ಲೇ ಬರುವಂತಹದ್ದು. ಈಶ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಇತಿ ಶ್ರುತ್ಯುಕ್ತ ಬ್ರಾಹ್ಮಣಃ ವಿಷ್ಣುರೇವ ನ ವಿರಿಂಚಃ. ಅಂದ್ರೆ ಈ ಶ್ರುತಿಯಲ್ಲಿ ಬ್ರಾಹ್ಮಣ ಅಂತ ಒಂದು ಶಬ್ದ ಬಂದಿದೆ. ಈ ಬ್ರಾಹ್ಮಣ ಶಬ್ದದಿಂದಾಗಿ ವಾಚ್ಯರಾದವರು ಯಾರು ಅಂದರೆ ಪರಮಾತ್ಮನಲ್ಲ, ವಿರಿಂಚ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮ ಸಂಬಂಧಿಯಾದ ಬ್ರಹ್ಮೋದ್ಭವರಾದ ಅಂದ್ರೆ ಪರಮಾತ್ಮನಿಂದ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮದೇವರು ವಿರಿಂಚ. ಅಂತಹ ವಿರಿಂಚರಿಗೆ ಬ್ರಾಹ್ಮಣ ಶಬ್ದ ವಾಚ್ಯತ್ವವನ್ನು ಹೇಳಬೇಕು ಅಂತ ಪೂರ್ವ ಪಕ್ಷ ಮಾಡಿದರೆ, ಸರ್ವತಾ ಹಾಗೆ ಹೇಳಬಾರದು. ಬ್ರಾಹ್ಮಣ ಶಬ್ದದಿಂದಾಗಿ ವಾಚ್ಯನಾದವರು ಪರಮಾತ್ಮನೇ ಹೊರತು ನೀವು ಹೇಳುವಂತೆ ವಿರಿಂಚ ಚತುರ್ಮುಖ ಬ್ರಹ್ಮದೇವರು ವಾಚ್ಯ ಅಂತ ಹೇಳಬಾರದು. ಯಾಕೆ? ಕುತಃ? ಅದಕ್ಕೆ ಸೂತ್ರ ಬಂತು, ಪತ್ಯಾದಿ ಶಬ್ದೇಭ್ಯ ಓಂ. ಪತ್ಯಾದಿ ಶಬ್ದ ಅಂದ್ರೆ ಸರ್ವಸ್ಯಾಧಿಪತಿ ಇತ್ಯಾದಿ ಸರ್ವಾಧಿಪತ್ಯಾದಿ ವಾಚಿ ಶ್ರುತಿಭ್ಯ ಇತ್ಯರ್ಥ. ಅಂದ್ರೆ ಪೂರ್ಣ ಶ್ರುತಿ ಏನಂತಂದ್ರೆ ಸರ್ವಸ್ಯಾಧಿಪತಿ ಸರ್ವಸ್ಯೈಶಾನಃ ತವಾ ಏಷ ನೇತಿ ನೇತಿ ಎನ್ನುವಂತಹ ಶ್ರುತಿ. ಸರ್ವಸ್ಯ ವಶಿ ಸರ್ವಸ್ಯೈಶಾನಃ ಸರ್ವಸ್ಯಾಧಿಪತಿ ಇತ್ಯಾದಿಯಾಗಿ ಸರ್ವಾಧಿಪತಿತ್ವವನ್ನು ಹೇಳುವಂತಹ ಶಬ್ದಗಳು. ಈ ಶಬ್ದಗಳಿಂದಾಗಿ ಏನ್ ತಿಳಿದು ಬರುತ್ತೆ ಅಂತಂದ್ರೆ, ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಅಂತನ್ನುವಂತಹ ಶ್ರುತಿಯಲ್ಲಿ ಹೇಳಿದಂತಹ ಬ್ರಾಹ್ಮಣ ಅಂತಂದ್ರೆ ವಿಷ್ಣುವೇ. ಯಾಕೆ? ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ ಸರ್ವಸ್ಯಾಧಿಪತಿ ಎಂಬುದಾಗಿ ಅಧಿಪತಿತ್ವವನ್ನು ಹೇಳ್ತಾ ಇದ್ದಾರೆ ಈ ಶ್ರುತಿಯಲ್ಲಿ. ಅಧಿಪತಿತ್ವವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಅಂತಹ ಅಧಿಪತಿಗಳಾದಂತಹ ಪರಮಾತ್ಮನಲ್ಲೇನೆ ಬ್ರಾಹ್ಮಣ ಶಬ್ದ ವಾಚ್ಯತ್ವವನ್ನು ತಿಳಿದುಕೊಳ್ಳಬೇಕು. ಅಲ್ಲ, ಈಗ ಅಧಿಪತಿಯಾದದ್ದರಿಂದಾಗಿ ಅವನಲ್ಲಿ ಸಮನ್ವಯ ಅಂತ ಹೇಳಿದ್ರೆ ಅಧಿಪತಿತ್ವ ನಮ್ಮಲ್ಲೂ ಇದೆ. ನಾನು ಈ ಒಂದು ಗ್ರಹಕ್ಕೆ ಅಧಿಪತಿ, ಅಥವಾ ನಾನು ಈ ಒಂದು ಊರಿಗೆ ಅಧಿಪತಿ, ಈ ದೇಶಕ್ಕೆ ಅಧಿಪತಿ ಅಂದ್ಮೇಲೆ ನನಗೂ ಅಧಿಪತಿತ್ವ ಇದೆ, ನನ್ನಲ್ಲಿ ಹೇಳಬಹುದಲ್ಲ ಅಂತಂದ್ರೆ ಹಾಗಲ್ಲ. ಇಲ್ಲಿ ಸರ್ವಸ್ಯಾಧಿಪತಿ ಸರ್ವಸ್ಯ ಈಶಾನಃ ಸರ್ವಸ್ಯ ವಶಿ ಎಂಬುದಾಗಿ ನಿರುಪಚರಿತವಾದ ಸರ್ವೋತ್ತಮತ್ವವನ್ನು ಸರ್ವಾಧಿಪತಿತ್ವವನ್ನು ಹೇಳ್ತಾ ಇದ್ದಾರೆ. ಯಾರಿಗೂ ಇಲ್ಲದೇ ಇರುವಂತಹ, ಈಗ ನಾವು ರಾಜರಾಗ್ತೇವೆ ಉಪಚಾರೇನ ರಾಜರು. ನಾವು ಸ್ವತಂತ್ರರಾಗಿ ರಾಜರಲ್ಲ. ನಾವು ಭಗವದ್ ಅಧೀನರಾಗಿ ಅಥವಾ ನಮ್ಗಿಂತ ಯಾರು ದೊಡ್ಡವರು ಇರ್ತಾರೆ ಅವರ ಅಧೀನವಾಗಿ ನಾನು ರಾಜನಾಗಿರ್ತೇನೆ ಹೊರತು ಸ್ವತಂತ್ರವಾಗಿ ಅಧಿಪತಿತ್ವ ಯಾರಿಗೂ ನಮಗಿಲ್ಲ. ಆದರೆ ನಿರುಪಚರಿತವಾಗಿ ಅದರಲ್ಲೂ ಸರ್ವಕ್ಕೂ ಅಧಿಪತಿತ್ವ ಯಾರಿಗಿದೆ? ಪರಮಾತ್ಮನಿಗೇನೇ ಇದೆ. ಈ ನಿರುಪಚರಿತವಾದ ಸರ್ವಾಧಿಪತ್ಯ ಯಾರಿಗಿದೆ ಅಂತನ್ನೋದಕ್ಕೆ ಈ ನಮಗೆ ಇದು ಪುರುಷೂಕ್ತದಲ್ಲೂ ಬರುತ್ತೆ, ಆಮೇಲೆ ತೈತ್ರಿಯದಲ್ಲಿ ಆರಣ್ಯಕದಲ್ಲಿ ತೋರಿಸ್ತಾರೆ. ಕೆಳಗಡೆ ನೋಡಿ ವಾಕ್ಯ ಇದೆ, ಊತಾಮೃತತ್ವಶೇಷಾನು ನಿರುಪಚರಿತವಾಗಿ ಅಂತ ಹೇಳಿರಲ್ಲ ಅಂದ್ರೆ ಅದನ್ನೇ ಹೇಳಲ್ಲ. ಉಪಚರಿತವಲ್ಲ. ಉಪಚರಿತ ಅಂತಂದ್ರೆ ಈಗ ನಿಮ್ ಮನೆಗೆ ನೀವು ರಾಜ, ನಿಮ್ಮ ಮನೆಗೆ ನೀವು ರಾಜ. ಅಧಿಪತಿ ಯಾರು? ಶ್ರೀಹರಿಯವರು. ಹೇಗೆ ರಾಜರು ನೀವು? ಸ್ವತಂತ್ರವಾಗಿ ಮುಖ್ಯವಾಗಿ ನೀವೇ ರಾಜರ? ನಿಮ್ ಮೇಲೆ ಯಾರೂ ಇಲ್ವಾ ನಿಮಗೆ? ಎಷ್ಟು ಜನ ಇದ್ದಾರೆ? ನಿಮ್ಮ ತಂದೆಯಿಂದ ಹಿಡ್ಕೊಂಡು ಭಗವಂತನವರೆಗೆ ಎಲ್ಲರೂ ನಿಮ್ ಮೇಲಿದ್ದವರೆ. ನೀವೇನ್ ಮತ್ತೆ ರಾಜರಂದ್ರೆ? ಅಥವಾ ಉದಾಹರಣೆ, ನೀವು CM ತಗೊಳ್ರಿ. CM ಏನು? ಈ ನಮ್ಮ ಪ್ರಾಂತ, ಈ ದೇಶಕ್ಕೆ ರಾಜನಾಗಿದ್ದ. ಏನ್ರಿ ಸಮಗ್ರವಾಗಿ ನಮ್ಮ ದೇಶಕ್ಕೆ ರಾಜ ಇರ್ರಿ, ಅವನ್ ನಿರುಪಚರಿತವಾಗಿ ರಾಜನ? ಸುಮ್ನೆ ನಾವು ಓಟ್ ಹಾಕಿದ್ದಕ್ಕೆ 5 ವರ್ಷ ಬಂದು ಕೂತಿದ್ದಾನು ಅವನ ರಾಜ ಅಷ್ಟೇ. ಈ ಬಂದು ಕೂತಿದ್ದಕ್ಕೆ ಅವನಿಗೆ ಉಪಚಾರೇನ ರಾಜ ಅಂತ ಕರಿತಾ ಇದ್ದೇವೆ. ಆದ್ರೆ ಅವನ ಮೇಲೆ ಇದ್ದವರು PM ಇತ್ಯಾದಿ ಅನೇಕ ಜನ ಇದ್ದಾರೆ.
ಹಾಗಾದ್ರೆ ಮತ್ತೆ ರಾಜ ಅಂತ ಹೇಗೆ ಕರೆದ ನೀವು? ಸುಮ್ನೆ ಔಪಚಾರಿಕವಾಗಿ ಕರೆದಿದ್ದೇವೆ ಅಷ್ಟೇ. ಅವನಿಗದು ನಿತ್ಯ ಅಲ್ಲ, ಅದು ಆಗಮಾಪಾಯಿ ಅಂತ ಹೇಳಿ ಬರತ್ತೆ ಹೋಗತ್ತೆ ಅಷ್ಟೇ ಅದು. ಇನ್ನ ನೀವೇ ತಗೊಳ್ಳಿ, ಹುಟ್ಟಿದಾಗಿಂದ ನೀವು ಈ ಮನೆಗೆ ಯಜಮಾನ ರಾಜನಾಗಿದ್ರ? ಇಲ್ಲ. ಅಥವಾ ಇವತ್ತಾದ ಮೇಲೆ ಹಾಗೇ ಕೊನೆಯವರೆಗೂ ಅಂದ್ರೆ ಅನಂತ ಕಾಲದವರೆಗೆ ನೀವು ರಾಜನಾಗಿರ್ತೀರಾ? ಇಲ್ಲ. ಆದರೆ ಭಗವಂತನಿಗೆ ನಿರುಪಚರಿತ, ಔಪಚಾರಿಕವಾಗದೇನೆ, ಉಪಚಾರದಿಂದ ಅಲ್ಲ, ಮುಖ್ಯವಾಗಿ ಅಂತ ಅಭಿಪ್ರಾಯ ನಿರುಪಚರಿತ ಅಂತನೋ ಶಬ್ದಕ್ಕೆ. ಮುಖ್ಯವಾಗಿ ಸರ್ವಾಧಿಪತಿತ್ವ ಭಗವಂತನಿಗೆ ಇದೆ. ನಮಗೆಲ್ಲರಿಗೂ ಸುಮ್ಮನೆ ಉಪಚಾರಕ್ಕಿದೆ. ಅರ್ಥವಾಯ್ತಲ್ಲ? ಆಯ್ತಾಚಾರ್ಯ. ಹಾಗೆ ಮುಖ್ಯ ಸ್ವಾಮಿತ್ವ ಅಂತ ಅಭಿಪ್ರಾಯ. ಮುಖ್ಯ ಸ್ವಾಮಿತ್ವ ಯಾರಿಗಿದೆ? ಭಗವಂತನಿಗೆ ಇದೆ. ಇದನ್ನು ಮುಖ್ಯ ಸ್ವಾಮಿತ್ವ ಭಗವಂತನಿಗೆ ಇದೆ ಅಂತ ಅನ್ನೋದು ನಾವು ಈ ಕಲಗೆ ಕೊಟ್ಟಿದ್ದಾರೆ ನೋಡ್ರಿ ಆ ಶ್ರುತಿ ವಾಕ್ಯವನ್ನು. ಕೃತಾಮೃತತ್ವಶೇಷಾನೋ ಯದನ್ನೇನಾತಿರೋಹತಿ, ಆಮೇಲೆ ಸಪ್ತಾರ್ಧ ಗರ್ಭ ಭುವನ ಸರೇತೋ ವಿಷ್ಣು ಹೊಸ್ತಿಷ್ಠಂತಿ ಪ್ರದಿಶಾ ವಿಧಿರ್ಹ ಮನಿ ಅಂತ ಋಗ್ವೇದ ಇತ್ಯಾದಿ ಪ್ರಮಾಣದಲ್ಲಿ ಉತಾಮೃತತ್ವಶೇಷಾನ ಅಮೃತತ್ವಸ್ಯ ಉತ ಈಶಾನ ಅಂತ ನಾವು ಇದರಲ್ಲಿ ಪುರುಷ ಸೂಕ್ತದಲ್ಲಿ ಕಾಣ್ತೇವೆ. ಅಲ್ಲೇನ್ ಹೇಳಿದ್ದಾರೆ ಅಂದ್ರೆ ಮುಕ್ತಾಮುಕ್ತ ನಿಯಾಮಕತ್ವ ಹೇಳ್ತಾರೆ. ಮುಕ್ತನಿಗೂ ಭಗವಂತ ನಿಯಾಮಕ, ಅಮುಕ್ತರಿಗೂ ಭಗವಂತ ನಿಯಾಮಕ. ಅಮೃತ ಅಂತನೋ ಶಬ್ದಕ್ಕೆ ಉತ ಅಮೃತ ಅಂದ್ರೆ ಮುಕ್ತ ಅಂತ ಅಭಿಪ್ರಾಯ. ಮುಕ್ತರಿಗೂ ನಿಯಾಮಕ. ಮುಕ್ತ ನಿಯಾಮಕತ್ವ ಬಂದ ಮೇಲೆ ಇನ್ನೇನಾಗಬೇಕು? ಅವನಿಗೆ ಸರ್ವಸ್ವಾಮಿತ್ವ ಇದೆ ಅಂತ ಅಭಿಪ್ರಾಯ. ಅವನಿಗೆ ಬಿಟ್ಟು ಇನ್ಯಾರಿಗೂ ಸರ್ವಸ್ವಾಮಿತ್ವ ಇಲ್ಲ. ಹಾಗಾಗಿ ಮುಖ್ಯ ಸ್ವಾಮಿತ್ವ, ಸರ್ವಾಧಿಪತಿತ್ವ ಯಾರಿಗಿದೆ? ಪರಮಾತ್ಮನಿಗೆ ಇದೆ. ಮುಖ್ಯವಾಗಿ ಸರ್ವಾಧಿಪತಿತ್ವ ಪರಮಾತ್ಮನಿಗೆ ಇದ್ದದ್ದರಿಂದ ಅಂತಹ ಸರ್ವಾಧಿಪತಿತ್ವವನ್ನು ಹೇಳುವಂತಹ ಶ್ರುತಿ ಸರ್ವಸ್ಯಾಧಿಪತಿ ಸರ್ವಶೀಶಾನಃ ಇತ್ಯಾದಿಯಾಗಿ ಅದೇ ಬೃಹದಾರಣ್ಯಕದಲ್ಲಿ ಬಂದಿದೆ. ಹಾಗಾಗಿ ಅಂದ್ರೆ ಈ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಅಂತ ಅನ್ನೋದು ಈ ಮಂತ್ರ 22ನೇ ಮಂತ್ರ. ಎಕ್ಸಾಕ್ಟ್ ಒಂದೇ ಮಂತ್ರ ಹಿಂದೆ 21ನೇ ಮಂತ್ರದಲ್ಲಿ ಬಂದಿದೇನು? ಸರ್ವಸ್ಯಾಧಿಪತಿ ಸರ್ವಶೀಶಾನಃ ಸೈವ ಸೇವಾ ಏಷ ನೇತಿ ನೇತಿ ಎಂಬುದಾಗಿ 22ನೇ ಮಂತ್ರ. 22ನೇ ಮಂತ್ರದಲ್ಲಿ ಸರ್ವಾಧಿಪತಿತ್ವವನ್ನು ಎಲ್ಲವನ್ನು ಹೇಳ್ತಾ ಇರುವಾಗ ಅದರ ಮುಂದಿನ ಮಂತ್ರದಲ್ಲೇನೆ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ ಮೇಲೆ ಆ ಬ್ರಾಹ್ಮಣ ಶಬ್ದ ಇದು ಚತುರ್ಮುಖ ಬ್ರಹ್ಮಣನ್ ಹೇಳುತ್ತಾ? ಅದರ ಹಿಂದಿನ ವಾಕ್ಯದಲ್ಲಿ ಸರ್ವಾಧಿಪತಿತ್ವ ಹೇಳಿದ್ದಾರೆ. ಬ್ರಹ್ಮದೇವರಿಗೆ ನಿರೂಪಚರಿತವಾದ ಸರ್ವಾಧಿಪತಿತ್ವ ಬರತ್ತಾ? ಬರೋದಿಲ್ಲ. ಅಂದ್ರೆ ಯಾರಿಗೆ ಇದನ್ನು ಹೇಳ್ತಾ ಇದ್ದಾರೆ? ಹಿಂದಿನ ವಾಕ್ಯದಲ್ಲಿ ಭಗವಂತನ ಹೇಳಿದ್ದಾರೆ. ಅಂದ ಮೇಲೆ ಮುಂದಿನ ವಾಕ್ಯದಲ್ಲಿ ಹೇಳಿದ ಬ್ರಾಹ್ಮಣ ಅಂತಂದ್ರೆ ಯಾರದು? ಪರಮಾತ್ಮನಿಗೇನೆ ಬ್ರಾಹ್ಮಣ ಶಬ್ದವನ್ನು ಹೇಳಬೇಕೇ ಹೊರತು ಸರ್ವಥಾ ವಿರಿಂಚಾದಿಗಳಿಗೆ, ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತವರಿಗೆ ಸರ್ವಥಾ ನಾವು ಬ್ರಾಹ್ಮಣ ಶಬ್ದ ಸಮನ್ವಯವನ್ನು ಮಾಡಬಾರದು ಅಂತ ಇಷ್ಟು ಬ್ರಾಹ್ಮಣ ಶಬ್ದದ ಸಮನ್ವಯವನ್ನು ಮಾಡಿದ್ರು. ಹಿಂದೆ ಲಿಂಗ ಸಮನ್ವಯ ಮಾಡಿದ್ರು, ಸ್ವಪ್ನಾದಿ ದೃಷ್ಟತ್ವ ಲಿಂಗ. ಈ ಕೊನೆಯ ಅಧಿಕರಣದಲ್ಲಿ ಬ್ರಾಹ್ಮಣ ಶಬ್ದ ನಾಮ ಅದರ ಸಮನ್ವಯವನ್ನು ಮಾಡಿದ್ರು. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಏನಂದ್ರೆ ಸೂತ್ರದಲ್ಲಿ ಪತ್ಯಾದಿ ಶಬ್ದೇಭ್ಯ ಅಂತಿದೆ. ಹಾಗಿರಬಾರ್ದು. ಎಲ್ಲಾ ಕಡೆಗೆ ಈ ವಿಚಾರ ಮಾಡುತ್ತಾ ಬಂದಿದ್ದೇವೆ ನಾವು. ಶ್ರುತಿಯಲ್ಲಿ ಏನಿದೆಯೋ ಅದಕ್ಕೆ ತಕ್ಕಂತೆ, ಅದಕ್ಕೆ ಅನುಗುಣವಾಗಿ ಶ್ರುತಿಯಲ್ಲಿ ಇರುವಂತಹ ಒಂದು ಶಬ್ದವನ್ನು ಇಡಬೇಕು. ವಿಷಯವಾಕ್ಯ ಯಾವುದು, ಅದರಲ್ಲಿ ಏನೊಂದು ಶಬ್ದವಿರುತ್ತೆ, ಆ ಶಬ್ದವನ್ನು ಇಟ್ಟುಕೊಂಡು ಸೂತ್ರವನ್ನು ನಿರ್ಮಾಣ ಮಾಡಬೇಕು ಸೂತ್ರಕಾರರು. ಶ್ರುತಿಯಲ್ಲಿ ಏನಿದೆ ಅಂದ್ರೆ ಸರ್ವಸ್ಯ ವಶೀ ಇತ್ಯಾದಿಯಾಗಿ ವಶೀ ಅಂತನೋ ಶಬ್ದವಿದೆ. ವಶೀ ಅಂತನೋ ಶಬ್ದವಿದ್ದ ಮೇಲೆ ಸೂತ್ರ ಹೇಗಿರಬೇಕಾಗಿತ್ತು ಅಂದ್ರೆ ಸರ್ವಸ್ಯ ವಶೀ ಸರ್ವಶೀಶಾನಃ ಸರ್ವಸ್ಯ ಅಧಿಪತಿ ಅಂತ ಇದ್ದದ್ದರಿಂದ ವಶೀ ಇತ್ಯಾದಿ ಶಬ್ದವನ್ನು ಇಟ್ಕೊಂಡು ವಶ್ಯಾದಿ ಶಬ್ದೇಭ್ಯ ಅಂತ ಸೂತ್ರ ಇರಬೇಕಾಗಿತ್ತು. ಯಾಕೆಂದ್ರೆ ನೀವೇ ನೋಡಿ, ಇಲ್ಲಿ ಪತಿ ಅಂತನೋ ಶಬ್ದ ಸರ್ವಸ್ಯ ಅಧಿಪತಿ ಸರ್ವಶೀಶಾನಃ
ತವಾ ಏಷ ನೇತಿ ನೇತಿ. ಏನ್ ಸಂಬಂಧ? ಪತಿ ಅಂತ ಶಬ್ದ ಯಾಕೆ ಇಟ್ರಿ ನೀವು? ವಶ್ಯಾದಿ ಶಬ್ದೇಭ್ಯ ಅಂತಿದ್ರೆ ಆಗ ಸರ್ವಸ್ಯ ವಶಿ ಅಂತ ನೋಡಿರುವ ವಶಿ ಅಂತ ಶಬ್ದನ ಇಟ್ಟುಕೊಂಡು ವಶ್ಯಾದಿ ಶಬ್ದೇಭ್ಯ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಇನ್ನ ಎಲ್ಲಾ ಮೇಲಾಗಿ ಸರ್ವಸ್ಯ ವಶಿ ಎಂಬುದಾಗಿ ವಶಿತ್ವವನ್ನೇ ಮೊದಲಿಗೆ ಹೇಳಿದ್ದಾರೆ. ಹಾಗಾಗಿ ವಶ್ಯಾದಿ ಶಬ್ದೇಭ್ಯ ಅಂತ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ. ಆದ್ರೆ ಯಾಕೆ ನಾವು ಹಾಗೆ ಹೇಳಿಲ್ಲ? ಪತ್ಯಾದಿ ಶಬ್ದೇಭ್ಯ ಅಂತ ಯಾಕೆ ಹೇಳಿದ್ದೇವೆ ಅಂತಂದ್ರೆ, ಈಗೊಂದು ಶ್ರುತಿ ಇದೆ, ಮೊದಲಿಗೆ ಸರ್ವಸ್ಯ ವಶೀ ಅಂತ ಪ್ರಾರಂಭವಾಗತ್ತೆ. ಆದರೆ ಶಾಖಾಂತರದಲ್ಲಿ, ಭಾಷ್ಯದಲ್ಲಿ ಉದಾಹರಣೆ ಮಾಡುವ ಶಾಖಾಂತರ ಇದೆ. ನಾವೀಗೇನ್ ನೋಡ್ತಾ ಇದ್ದೇವೆ, ಈ ವಾಕ್ಯ ಕೆಳಗೆ ಕೊಟ್ಟಿದ್ದು ಸರ್ವಸ್ಯಾಧಿಪತಿ ಸರ್ವಸ್ಯೇಷಾನಃ ಸವಾ ಏಷ ಎಂಬುದಾಗಿ ಹೀಗೂ ಒಂದು ತರಹ ವಾಕ್ಯವಿದೆ. ಈ ವಾಕ್ಯದಲ್ಲಿ ಏನಾಗಿದೆ ಅಂದ್ರೆ ಸರ್ವಸ್ಯ ಅಧಿಪತಿ, ಅಧಿಪತಿ, ಇಲ್ಲಿ ಪತಿ ಶಬ್ದ ಮೊದಲಿಗೆ ಬರುತ್ತೆ ಈ ನಾವು ವಿಚಾರ ಮಾಡುವ ವಿಷಯ ವಾಕ್ಯದಲ್ಲಿ. ಆದರೆ ಕೆಲವು ಶಾಖಾಂತರದಲ್ಲಿರುವಂತಹ ವಾಕ್ಯದಲ್ಲಿ ವಶಿ ಅಂತನೋ ಶಬ್ದ ಮೊದಲಿಗೆ ಬರುತ್ತೆ, ಸರ್ವಸ್ಯ ವಶಿ ಅಂತನೋದು ಮೊದಲಿಗೆ ಬರುತ್ತೆ. ಹಾಗಾಗಿ ವಶ್ಯಾದಿ ಶಬ್ದೇಭ್ಯ ಅಂತ ಇರ್ಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತೀವಿ. ಆದರೆ ನಾವು ಈಗ ಶಿವದಾಚಾರ್ಯ ಭಾಷ್ಯದಲ್ಲಿ ಉದಾಹರಣೆ ಮಾಡುವ ಏನೊಂದು ಶಾಖಾಂತರ ವಾಕ್ಯವಿದೆಯೋ ಸರ್ವಸ್ಯಾಧಿಪತಿ ಅಂತನೋದು, ಈ ಪ್ರಕರಣದಲ್ಲಿ ಮೊದಲಿಗೆ ಇರುವಂತಹದ್ದು ಪತಿ ಶಬ್ದ, ಸರ್ವಸ್ಯ ಅಧಿಪತಿ ಅಂತ ಪತಿ ಶಬ್ದ ಮೊದಲಿಗೆ ಇರುವಂತಹ ವಿಷಯ ವಾಕ್ಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಅದು ಪ್ರಥಮದಲ್ಲಿದ್ದದ್ದರಿಂದಾಗಿ ಅದನ್ನು ನೋಡಿಕೊಂಡು ನಾವು ಸೂತ್ರ ನಿರ್ಮಾಣ ಮಾಡಿದ್ದರಿಂದಾಗಿ ವೇದವ್ಯಾಸಿಯವರು ಪತ್ಯಾದಿ ಶಬ್ದೇಭ್ಯ ಅಂತ ಪತಿ ಶಬ್ದವನ್ನು ಮೊದಲಿಗಿಟ್ಟು ಸೂತ್ರವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಪತ್ಯಾದಿ ಶಬ್ದೇಭ್ಯ, ಹಾಗಾಗಿ ನಿರುಪಚರಿತವಾದ ಸರ್ವೋತ್ತಮತ್ವ ಭಗವಂತನಿಗೆ ಇದ್ದದ್ದರಿಂದ ಆ ಪ್ರಕರಣದಲ್ಲಿ ಅದೇ ವಾಕ್ಯದಲ್ಲಿ ಬಂದಂತಹ ಬ್ರಾಹ್ಮಣ ಶಬ್ದವನ್ನು ನಾವು ಭಗವಂತನಲ್ಲೇನೆ ಸವಣೆ ಮಾಡಬೇಕೇ ಹೊರತು ಸರ್ವಥಾ ಜೀವನದಲ್ಲಿ ಸವಣೆ ಮಾಡಬಾರದು. ಅಂದ್ರೆ ವಿರಿಂಚ ಚತುರ್ಮುಖಾದಿಗಳಲ್ಲಿ ಸವಣೆ ಮಾಡಬಾರದು ಅಂತ ಇಷ್ಟು ಸ್ವಪ್ನಾದಿ ದ್ರಷ್ಟೃತ್ವ ಲಿಂಗವನ್ನು ಹಾಗೂ ಬ್ರಾಹ್ಮಣ ಶಬ್ದದ ಸಮನ್ವಯವನ್ನು ಎರಡನ್ನು ಈ ಅಧಿಕರಣದಲ್ಲಿ ಮಾಡಿದರು. ನಿಮಗೆ ಇದು ಪ್ರಥಮಾಧ್ಯಾಯಸ್ಯ ತೃತೀಯ ಪಾದ, ಪ್ರಥಮಾಧ್ಯಾಯದ 3ನೇ ಪಾದ ಹೋಗಿತ್ತು. ಮುಂದಿನ ಪಾದಾಂತದಲ್ಲಿ ಸೂತ್ರ ಪ್ರಾರಂಭ ಮಾಡಬೇಕು. ಹಾಗಾಗಿ ಮುಂದಿನ ಸೂತ್ರವನ್ನು ಮಾತ್ರ ಹೇಳಿಬಿಡಿ, ಮತ್ತೆ ಇದರ ವ್ಯಾಖ್ಯಾನ ನಾಳೆ ಮಾಡೋಣ. ಓಂ ಆನುಮಾನಿಕಮಪಿ ಓಂ ಆನುಮಾನಿಕಮಪಿ ಏಕೇಷಾಮಿತಿ ಏಕೇಷಾಮಿತಿ ತೇನ್ನ ಚೇನ್ನ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ದರ್ಶಯತಿ ಚ ಓಂ ಓಂ ಆನುಮಾನಿಕಮಪ್ಯೇಕೇಷಾಮಿತಿ ಚೇನ್ನ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ದರ್ಶಯತಿ ಚ ಓಂ. ಇದು ಆನುಮಾನಿಕಾಧಿಕರಣ ಅಂತ ಪ್ರಥಮಾಧ್ಯಾಯದ 4ಥ ಪಾದದ 1ನೇ ಸೂತ್ರ. ಈ ಪಾದದಲ್ಲಿ ಏನ್ ಮಾಡ್ತಾರೆ ಹಾಗೂ ಈ ಅಧಿಕರಣದಲ್ಲಿ ಮಾಡುವ ವಿಚಾರ ಏನಂತ ನಾವು ನಾಳೆ ತಿಳಿಯೋಣ. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು.